ಮಾನವರಿಲ್ಲ 24x7 ರೋಬೋಗಳೇ ಕೆಲಸ ಮಾಡುವ ಫ್ಯಾಕ್ಟರಿ. ತಮಿಳುನಾಡಿನಲ್ಲಿ ಚಿಪ್ ತಯಾರಿಕಾ ಡಾರ್ಕ್ ಫ್ಯಾಕ್ಟರಿ. ಮಾನವರಿಲ್ಲ 24x7 ರೋಬೋಗಳೇ ಕೆಲಸ ಮಾಡ್ತವೆ. ತಮಿಳುನಾಡಿನಲ್ಲಿ ಚಿಪ್ ತಯಾರಿಕಾ ಡಾರ್ಕ್ ಫ್ಯಾಕ್ಟರಿ. ಪಾಲಿಮ್ಯಾಟೆಕ್ ಎಂಬ ಸೆಮಿಕಂಡಕ್ಟರ್ ಉತ್ಪಾದಕ ಕಾರ್ಖಾನೆ. ದಿನದಲ್ಲಿ ಎಂಜಿನಿಯರ್ಗಳಿಂದ ಕೆಲವೇ ಹೊತ್ತು ಮೇಲ್ವಿಚಾರಣೆ ಸಮಯದಲ್ಲೂ ಸ್ಟಾಪ್ ಆಗಲ್ಲ ಉತ್ಪಾದನೆ. ಸಮಯದ ಹಂಗಿಲ್ಲದೆ 5 ರಿಂದ 6 ವರ್ಷದಿಂದ ರೋಬೋಗಳ ಕೆಲಸ. ಎಐ ಹಾಗೂ ರೋಬೋ ಜಗತ್ತಿನಲ್ಲಿ ಟೆಕ್ಕಿಗಳಿಗೆ ಕೆಲಸದ ಆತಂಕ ಶುರು ಮಾಡಿದ್ದಾವೆ. ಎಲ್ಲಿ ನೋಡಿದ್ರು ಇದೀಗ ತಾಂತ್ರಿಕತೆ ಟೆಕ್ನಾಲಜಿ ಬೆಳೆದಂತೆ ದೇಶ ಬೆಳೀತಾ ಇದೆ, ನಮ್ಮ ರಾಜ್ಯ ಬೆಳೀತಾ ಇದೆ ಅಂತ ನೋಡೋದಾದ್ರೆ ಒಂದು ಕಡೆ ನಿರುದ್ಯೋಗನೂ ಕೂಡ ಅಷ್ಟೇ ಹೆಚ್ಚಾಗಿ ನಿರ್ಮಾಣ ಆಗ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ 24x7 ರೋಬೋಗಳೇ ಅಲ್ಲಿ ಕೆಲಸ ಮಾಡ್ತಾವೆ ಅಂತೆ. ತಮಿಳುನಾಡಿನಲ್ಲಿರುವಂಥ ಚಿಪ್ ತಯಾರಕ ಡಾರ್ಕ್ ಫ್ಯಾಕ್ಟರಿ ಇದು. ಪಾಲಿಮ್ಯಾಟಿಕ್ ಎಂಬ ಸೆಮಿಕಂಡಕ್ಟರ್ ಉತ್ಪಾದನೆಯ ಕಾರ್ಖಾನೆ. ದಿನದಲ್ಲಿ ಎಂಜಿನಿಯರ್ಗಳಿಂದ ಕೆಲವೇ ಹೊತ್ತು ಮೇಲ್ವಿಚಾರಣೆ ಮಾಡಲಾಗುತ್ತೆ. ಆದರೆ ಮೇಲ್ವಿಚಾರಣೆ ಸಮಯದಲ್ಲೂ ಕೂಡ ಕೆಲಸ ಮಾತ್ರ ಸ್ಟಾಪ್ ಆಗಲ್ಲ. ನಿರಂತರವಾಗಿ 24x7 ಕೆಲಸ ಮಾಡ್ತವೆ ರೋಬೋಗಳು. 5 ರಿಂದ 6 ವರ್ಷದಿಂದ ರೋಬೋಗಳು ಕೆಲಸ ಮಾಡ್ತಾ ಇದ್ದಾವೆ ಅಂತೆ. ಇನ್ನು ಇದೀಗ ಏನು ಸದ್ಯಕ್ಕೆ ಎಐ ಬಂದಿದೆ, ರೋಬೋಗಳ ಜಗತ್ತಿನಲ್ಲಿ ಏನು ಟೆಕ್ಕಿಗಳಿಗೆ ಕೆಲಸದ ಆತಂಕ ಒಂದು ಕಡೆ ಶುರುವಾಗ್ಬಿಟ್ಟಿದೆ. ನಾವು ಇಂಜಿನಿಯರಿಂಗ್ ಮಾಡಿರ್ತೀವಿ, ಅದಕ್ಕೆ ಅಂತ ಡೆವಲಪ್ಮೆಂಟ್ ಒಂದಿಷ್ಟು ಸಬ್ಜೆಕ್ಟ್ಗಳನ್ನ ಸಹಿತ ಕಲ್ತಿರ್ತೀವಿ. ಆದರೆ ಇಲ್ಲಿ ಈ ರೀತಿಯಾಗಿ ಮಷಿನ್ಗಳೇ ಕೆಲಸ ಮಾಡ್ತಾ ಇದ್ರೆ ನಮಗೆ ಕೆಲಸ ಇಲ್ದಂಗಾಗುತ್ತೆ, ಮಾನವ ನಿರ್ಮಿತ ಕೆಲಸ ಹೋಗ್ಬಿಡುತ್ತೆ ಅನ್ನುವಂಥ ಆತಂಕ ಒಂದು ಕಡೆ ಹೆಚ್ಚಾಗಿದೆ. ಟೆಕ್ನಾಲಜಿ ಹೆಚ್ಚಾಗಿದೆ, ಇಲ್ಲ ಅಂತ ಹೇಳಲ್ಲ. ಅದಕ್ಕೆ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಈ ರೀತಿಯಾಗಿ ಟೆಕ್ನಾಲಜಿ ಬಂದಿದೆಯಲ್ಲಪ್ಪ ಅಂತ ಖುಷಿ ಪಡ್ಬೋದು. ಈ ಹಿಂದೆ ಕೂಡ ನಾವು ಕೇಳ್ತಾ ಇದ್ವಿ, ಅಂದರೆ ಇನ್ನು ಮುಂದೆ ಒಂದು ದಿನ ಬರುತ್ತೆ ಅಲ್ಲಿ ರೋಬೋಗಳೇ ಕೆಲಸ ಮಾಡಬೇಕಾಗುತ್ತೆ ಅನ್ನುವಂಥ ಒಂದಿಷ್ಟು ಮಾಹಿತಿ ಇತ್ತು. ಬಟ್ ಇದೀಗ ಅದೇ ನಡೀತಾ ಇದೆ. ನಾವು ನೋಡ್ತಾ ಇದ್ದೀವಿ, ಈ ಫ್ಯಾಕ್ಟ್ರಿಯಲ್ಲಿ 24x7 ರೋಬೋಗಳೇ ಕೆಲಸ ಮಾಡ್ತವೆ ಅಂತ ಅಂದಾಗ ಅವರಲ್ಲಿ ಯಾಕೆ ಸುಮ್ಮನೆ ಸಂಬಳವನ್ನ ಕೊಟ್ಕೊಂಡು ಇನ್ನೊಬ್ಬರನ್ನ ಕೆಲಸಕ್ಕೆ ತೆಗೆದುಕೊಳ್ತಾ ಇದ್ರೆ ಯಾರು ಲಾಭ ಆಗಬೇಕೋ ಆ ಒಂದು ಲಾಭವನ್ನ ನೋಡ್ತಾರೆ. ಇನ್ನು ಈ ಡಾರ್ಕ್ ಫ್ಯಾಕ್ಟರಿ ಅಂದ್ರೇನು, ಯಾವ ರೀತಿಯಾಗಿರುತ್ತೆ? ಮಾನವನ ಹಸ್ತಕ್ಷೇಪವಿಲ್ಲದೆ ಕಾರ್ಖಾನೆ ಇರುವಂಥದ್ದು, ರೋಬೋಟ್ಗಳ ಮೂಲಕ ನಿರ್ವಹಿಸುವಂತಹ ಫ್ಯಾಕ್ಟರಿ ಇದು. ಬೆಳಕು ಇಲ್ಲದಿದ್ರೂ ಕೆಲಸಕ್ಕೆ ಯಾವುದೇ ತರದಂಥ ಸಮಸ್ಯೆ ಇಲ್ಲ. ಕತ್ತಲಲ್ಲೂ ಉತ್ಪಾದನೆಗೆ ಬ್ರೇಕೇ ಇರೋದಿಲ್ಲ. ರೋಬೋಟ್ಗಳ ಪರಸ್ಪರ ಸಂದೇಶಗಳ ಮೂಲಕ ಕಾರ್ಯ ಇಲ್ಲಿ ನಡೆಯುತ್ತೆ. ನೋಡಿ, ಇಲ್ಲಿ ಯಾವುದೇ ರೀತಿಯಂತ ಕರೆಂಟ್ ಇದೆಯಾ, ಬೆಳಕಿಲ್ವಾ, ಯಾವುದೇ ಕೂಡ ಇಲ್ಲಿ ಸಂಬಂಧ ಪಡೋದಿಲ್ಲ. ಯಾವುದೇ ಥರದಂಥ ಸಮಸ್ಯೆಗಳೇ ಇಲ್ಲ. ಅವು ನಿರಂತರವಾಗಿ 24x7 ತಮ್ಮ ಕಾರ್ಯವನ್ನು ಅಲ್ಲಿ ನಿರ್ವಹಿಸ್ತವೆ.